ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ನ ಈ ವಿಡಿಯೋದಲ್ಲಿ ಬ್ರೇಕ್ಔಟ್ ಹಾಗೆ ಬ್ರೇಕ್ ಡೌನ್ ಅಂದರೆ ಏನು ಅನ್ನೋದನ್ನು ನೋಡೋಣ. ನಮ್ಮ ಚಾನಲ್ನ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ ಏನು ಅಂತ ಪ್ಲೇಲಿಸ್ಟನ್ನು ಚೆಕ್ ಮಾಡೋದ್ರ ಮೂಲಕ ಈ ಸೀರೀಸಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಹಾಗಿದ್ರೆ ಬ್ರೇಕ್ಔಟ್ ಅಂದರೆ ಏನು? ಪ್ರೈಸ್ ಯಾವಾಗ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದನ್ನು ನಾವು ಬ್ರೇಕ್ಔಟ್ ಅಂತ ಕರಿತೀವಿ. ಅದೇ ರೀತಿ ಯಾವಾಗ ಪ್ರೈಸ್ ಸಪೋರ್ಟ್ ಲೆವೆಲ್ಗಿಂತ ಕೆಳಗಡೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದನ್ನು ನಾವು ಬ್ರೇಕ್ ಡೌನ್ ಅಂತ ಕರಿತೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಅಲ್ಲಿ ಸಪೋರ್ಟ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಯಾವ ರೀತಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಆ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲೆ ಪ್ರೈಸ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದನ್ನು ನಾವು ಬ್ರೇಕ್ಔಟ್ ಅಂತ ಕರಿತೀವಿ. ಅದೇ ರೀತಿ ಆ ಸಪೋರ್ಟ್ ಲೆವೆಲ್ಗಿಂತ ಕೆಳಗಡೆ ಪ್ರೈಸ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಬ್ರೇಕ್ ಡೌನ್ ಅಂತ ಕರಿತೀವಿ. ಸೊ ಯಾಕೆ ಈ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಇಂಪಾರ್ಟೆಂಟ್ ಆಗುತ್ತೆ? ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಟ್ರೇಡ್ ಮಾಡುವಂಥ ಒಂದು ಮೆಥಡ್ ಇರುವಂಥದ್ದು ಬ್ರೇಕ್ಔಟ್ ಹಾಗೆ ಬ್ರೇಕ್ ಡೌನ್ ಮೆಥಡ್. ಈ ಬ್ರೇಕ್ಔಟ್ ಹಾಗೆ ಬ್ರೇಕ್ ಡೌನ್ ಮೆಥಡನ್ನು ಯೂಸ್ ಮಾಡ್ಕೊಂಡು ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಟ್ರೇಡ್ ಮಾಡ್ಬೋದು. ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಟ್ರೇಡ್ ಮಾಡಲಿಕ್ಕೆ ಇನ್ನೊಂದು ಮೆಥಡ್ ಕೂಡ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋ ಸೀರೀಸ್ಗಳಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋ ವಿಡಿಯೋದಲ್ಲಿ ನೋಡೋಣ. ಒಂದು ಮೆಥಡ್ ಇರುವಂಥದ್ದು ಬ್ರೇಕ್ಔಟ್ ಹಾಗೆ ಬ್ರೇಕ್ ಡೌನ್ ಮೆಥಡ್. ಈ ಮೆಥಡನ್ನು ಯೂಸ್ ಮಾಡಿದಾಗ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಟ್ರೇಡ್ ಮಾಡಲಿಕ್ಕೆ ಆಗುತ್ತೆ. ಈ ಬ್ರೇಕ್ಔಟ್ ಹಾಗೆ ಬ್ರೇಕ್ ಡೌನ್ ಏನಿದೆ ಇದು ಕೇವಲ ಹಾರಿಜಾಂಟಲ್ ಸಪೋರ್ಟ್ಗಳಲ್ಲಿ ಮಾತ್ರ ಆಗೋದಲ್ಲ, ಟ್ರೆಂಡ್ ಲೈನಲ್ಲಿ ಆಗುತ್ತೆ. ಅದೇ ರೀತಿ ಯಾವುದೊಂದು ಪ್ರೈಸ್ ಪ್ಯಾಟರ್ನ್ ಏನಿದೆ ಅಲ್ಲಿ ಕೂಡ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗುತ್ತೆ. ಯಾವುದೊಂದು ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಲೆವೆಲ್ಗಿಂತ ಪ್ರೈಸ್ ಮೇಲೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದನ್ನು ನಾವು ಬ್ರೇಕ್ಔಟ್ ಅಂತ ಕರಿತೀವಿ. ಅದೇ ರೀತಿ ಯಾವುದೊಂದು ಇಂಪಾರ್ಟೆಂಟ್ ಲೆವೆಲ್ಗಿಂತ ಕೆಳಗಡೆ ಪ್ರೈಸ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದನ್ನು ನಾವು ಬ್ರೇಕ್ ಡೌನ್ ಅಂತ ಕರಿತೀವಿ. ನಾವಿಲ್ಲೊಂದು ಚಾರ್ಟನ್ನು ನೋಡ್ತಾ ಇದ್ವಿ. ಇಲ್ಲಿ ಸಪೋರ್ಟ್ ಲೆವೆಲ್ ಬ್ರೇಕ್ ಡೌನ್ ಆಗಿದೆ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಸಪೋರ್ಟನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ನೋಡಿದ್ವಿ. ಇಲ್ಲೊಂದು ಸಪೋರ್ಟ್ ಇತ್ತು, ಪ್ರೈಸ್ ಒಂದು ಅಪ್ಪನ್ನು ಕೊಡುತ್ತೆ, ಡೌನ್ ಬರುತ್ತೆ, ಸಪೋರ್ಟ್ ತಗೊಳುತ್ತೆ, ಅಗೇನ್ ಒಂದು ಅಪ್ ಡೌನ್ ಬರುತ್ತೆ, ಸಪೋರ್ಟ್ ತಗೊಳುತ್ತೆ, ಒಂದು ಅಪ್ಪನ್ನು ಕೊಡುತ್ತೆ. ನೆಕ್ಸ್ಟ್ ಪ್ರೈಸ್ ಈ ಲೆವೆಲ್ಗೆ ಬರುತ್ತೆ, ಡೌನ್ ಬರುತ್ತೆ, ಆ ಇಂಪಾರ್ಟೆಂಟ್ ಲೆವೆಲನ್ನು ಬ್ರೇಕ್ ಡೌನ್ ಮಾಡುತ್ತೆ, ಆ ಲೆವೆಲ್ಗಿಂತ ಕೆಳಗಡೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ನಾವು ಬ್ರೇಕ್ ಡೌನ್ ಅಂತ ಕರಿತೀವಿ. ಸೊ ಬ್ರೇಕ್ ಡೌನ್ ಆದಾಗ ನಾವು ಇಲ್ಲಿ ನೋಡ್ಬೋದು, ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಒಂದಷ್ಟು ನೆಗೆಟಿವ್ ಮೂವ್ ಡೌನ್ ಸೈಡಲ್ಲಿ ಕಂಟಿನ್ಯೂ ಆಗಿರುವಂಥದ್ದು. ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಅದು ನೆಗೆಟಿವ್ ಆಗುತ್ತೆ ಸ್ಟಾಕ್ಗೆ, ಸೆಲ್ಲರ್ಗಳು ಪ್ರೈಸನ್ನು ಕಂಟ್ರೋಲ್ಗೆ ತಗೊಂಡಿರ್ತಾರೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನೋಡ್ಬೋದು. ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗುತ್ತೆ. ಇಲ್ಲೊಂದು ರೆಸಿಸ್ಟೆನ್ಸ್ ಲೆವೆಲ್ ಇತ್ತು, ಪ್ರೈಸ್ ಈ ಲೆವೆಲ್ಗೆ ರೀಚ್ ಆದಾಗಲೆಲ್ಲ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ಕೊಂಡು ಡೌನ್ ಬರ್ತಾಯಿತ್ತು. ನೆಕ್ಸ್ಟ್ ಇಲ್ಲಿ ಪ್ರೈಸ್ ಈ ಲೆವೆಲ್ಗಿಂತ ಮೇಲೆ ಬ್ರೇಕ್ಔಟನ್ನು ಕೊಡುತ್ತೆ, ಪ್ರೈಸ್ ಅಕ್ಸೆಪ್ಟ್ ಆಗುತ್ತೆ, ನೆಕ್ಸ್ಟ್ ಒಂದು ಅಪ್ ಮೂವನ್ನು ಕೊಟ್ಟಿದೆ. ಸೊ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲೆ ಪ್ರೈಸ್ ಹೋಗುತ್ತೆ, ಅಲ್ಲಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸಕ್ಸಸ್ಫುಲಿ ಟ್ರೇಡಿಂಗನ್ನು ಮಾಡುತ್ತೆ, ನೆಕ್ಸ್ಟ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಸೊ ಇದನ್ನು ನಾವು ಬ್ರೇಕ್ಔಟ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲೆ ಪ್ರೈಸ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಬ್ರೇಕ್ಔಟ್ ಅಂತ ಕರಿತೀವಿ. ಹಾಗಿದ್ರೆ ಈ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಆಗಲೇ ಹೇಳಿದಾಗೆ ಇದೊಂದು ಟ್ರೇಡಿಂಗ್ ಅಪಾರ್ಚುನಿಟಿಯನ್ನು ಫೈಂಡ್ ಔಟ್ ಮಾಡುತ್ತೆ, ಸ್ಟಾಕ್ನ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನನ್ನು ಮಾಡೋದ್ರ ಮೂಲಕ ಒಂದು ಟ್ರೇಡಿಂಗ್ ಅಪಾರ್ಚುನಿಟಿ ಸಿಗುತ್ತೆ. ಹಾಗಿದ್ರೆ ಈ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು, ಇದು ಇಂಪಾರ್ಟೆಂಟ್ ಇರುವಂಥದ್ದು. ಬ್ರೇಕ್ಔಟ್ ಆದ ಕೂಡಲೇ ಅಲ್ಲಿ ಒಂದು ಆ ಬ್ರೇಕ್ಔಟ್ ಸಕ್ಸಸ್ ಆಗಿ ಪ್ರೈಸ್ ಅಪ್ಸೈಡಲ್ಲಿ ಕಂಟಿನ್ಯೂ ಆಗಬೇಕು ಅಂತಿಲ್ಲ. ಅದೇ ರೀತಿ ಯಾವುದೊಂದು ಸಪೋರ್ಟ್ ಲೆವೆಲ್ ಬ್ರೇಕ್ ಡೌನ್ ಆದ ಕೂಡಲೇ ಪ್ರೈಸ್ ಸಕ್ಸಸ್ಫುಲ್ ಆಗಿ ಆ ಲೆವೆಲ್ಗಿಂತ ಕೆಳಗಡೆ ಟ್ರೇಡ್ ಮಾಡಿಕೊಂಡು ಸ್ಟಾಕ್ನ ಪ್ರೈಸ್ ಡೌನ್ ಬರಲೇಬೇಕು ಅಂತಿಲ್ಲ. ಈ ಬ್ರೇಕ್ಔಟ್ ಸಕ್ಸಸ್ಸು ಆಗ್ಬೋದು, ಫೇಲ್ಯೂರು ಆಗ್ಬೋದು. ಹೇಗೆ ಫೇಲ್ಯೂರ್ ಅಂತ ಕೇಳಿದರೆ ಇಲ್ಲಿ ನಾವು ನೋಡ್ಬೋದು, ಸ್ಟಾಕ್ ಈ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲೆ ಟ್ರೇಡ್ ಆಗುತ್ತೆ, ಕಂಟಿನ್ಯೂಸ್ ಆಗಿ ಒಂದು ಅಪ್ ಮೂವ್ ಕೊಟ್ಟಿದೆ. ಫೇಲ್ಯೂರ್ ಅಂತ ಹೇಳಿದ್ರೆ ಈ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಬಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಏನಾಗುತ್ತೆ, ಡೌನ್ ಬರುತ್ತೆ, ಒಂದು ಫಾಲೋ ಅಪ್ ಮೂವ್ ಅಪ್ ಸೈಡ್ ಬರೋದಿಲ್ಲ, ಬಟ್ ಇಲ್ಲಿಂದನೇ ಪ್ರೈಸ್ ರಿವರ್ಸ್ ಎಲ್ಲ ಮಾಡಿಕೊಂಡು ಅಗೈನ್ ಈ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಕೆಳಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ ಮಾಡುತ್ತೆ, ಅಗೈನ್ ಈ ಕನ್ಸಾಲಿಡೇಷನ್ ಅಥವಾ ಟ್ರೆಂಡ್ ಡೌನ್ ಆಗ್ಬೋದು. ಆ ರೀತಿ ಆದಾಗ ಏನಾಗುತ್ತೆ, ಈ ಬ್ರೇಕ್ಔಟಲ್ಲಿ ನಾವು ಬೈ ಮಾಡಿದರೆ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ನಮಗೆ ಲಾಸ್ ಆಗುತ್ತೆ. ಅದೇ ರೀತಿ ಸಪೋರ್ಟ್ ಲೆವೆಲಲ್ಲೂ ಅಷ್ಟೇ, ಸಪೋರ್ಟ್ ಲೆವೆಲ್ ಬ್ರೇಕ್ ಡೌನ್ ಆಗುತ್ತೆ, ಬಟ್ ಇಮಿಡಿಯೇಟ್ಲಿ ಪ್ರೈಸ್ ಅಪ್ಸೈಡ್ ಮೂವನ್ನು ಕೊಡುತ್ತೆ, ಒಂದು ಫಾಲ್ಸ್ ಬ್ರೇಕ್ಔಟನ್ನು ಕೊಡುತ್ತೆ. ಸೊ ಹಾಗಾಗಿ ತುಂಬ ಜನರಿಗೆ ಒಂದು ಡೌಟ್ ಇರುವಂಥದ್ದು, ಯಾವ ರೀತಿ ನಾವು ಫಾಲ್ಸ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನನ್ನು ಐಡೆಂಟಿಫೈ ಮಾಡೋದು ಅಂತ. ಫಾಲ್ಸ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನನ್ನು ಐಡೆಂಟಿಫೈ ಮಾಡಲಿಕ್ಕೆ ಯಾವುದೇ ಒಂದು ಸ್ಪೆಸಿಫಿಕ್ ರೂಲ್ಸ್ ಇಲ್ಲ. ಈ ಮೆಥಡನ್ನು ಫಾಲೋ ಮಾಡಿದರೆ ನಮಗೆ ಫಾಲ್ಸ್ ಬ್ರೇಕ್ಔಟ್ ಗೊತ್ತಾಗುತ್ತೆ ಅಥವಾ ಫಾಲ್ಸ್ ಬ್ರೇಕ್ ಡೌನ್ ಗೊತ್ತಾಗುತ್ತೆ. ಈ ಮೆಥಡನ್ನು ಫಾಲೋ ಮಾಡಿದರೆ ಯಾವ ಬ್ರೇಕ್ಔಟ್ ಪರ್ಫೆಕ್ಟ್ ಆದ ಬ್ರೇಕ್ಔಟ್, ಇದು ಫೇಲ್ ಆಗಲ್ಲ ಅಂತ ಯಾವುದೊಂದು ಸ್ಪೆಸಿಫಿಕ್ ರೂಲ್ಸ್ ಇಲ್ಲ. ಬ್ರೇಕ್ಔಟ್ ಫೇಲ್ ಆದ ನಂತರ ನಮಗೆ ಗೊತ್ತಾಗುತ್ತೆ ಈ ಬ್ರೇಕ್ಔಟ್ ಫೇಲ್ ಆಗಿದೆ ಅಂತ. ಸೊ ಅದಕ್ಕಿಂತ ಮುಂಚೆನೇ ಗೊತ್ತಾಗೋದಿಲ್ಲ, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ರೂಲ್ಸ್ ಇಲ್ಲ. ಬಟ್ ಕೆಲವೊಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಆ ಬ್ರೇಕ್ಔಟ್ ಪರ್ಫೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ನಾವು ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಬೋದು. ಆ ಮೆಥಡನ್ನು ಯೂಸ್ ಮಾಡಿದರೂ ಕೂಡ ಅದು 100% ಪರ್ಫೆಕ್ಟ್ ಇದೆ, ಅಲ್ಲಿ ಎಲ್ಲವೂ ನಮಗೆ ಪರ್ಫೆಕ್ಟ್ ಆದ ಬ್ರೇಕ್ಔಟೇ ಸಿಗುತ್ತೆ ಅಂತಿಲ್ಲ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವಂಥದ್ದು ನಮ್ಮ ರಿಸ್ಕ್ ರಿವಾರ್ಡ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ನಾವು ಟ್ರೇಡಿಂಗನ್ನು ಮಾಡಬೇಕಾಗತ್ತೆ. ನಾವು ಕಳ್ಕೊಂಡಾಗ ಸಣ್ಣ ಅಮೌಂಟನ್ನು ಕಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಮಗೆ ಪರ್ಫೆಕ್ಟಾಗಿ ಎಲ್ಲ ಬ್ರೇಕ್ಔಟನ್ನು ಪರ್ಫೆಕ್ಟಾಗಿ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗುತ್ತೆ ಅಂತಲ್ಲ, ಹಾಗೆ ಪ್ರಿಡಿಕ್ಟ್ ಮಾಡಲಿಕ್ಕೆ ಯಾವುದೇ ಒಂದು ಸ್ಪೆಸಿಫಿಕ್ ರೂಲ್ಸ್ ಇಲ್ಲ.
ಇಲ್ಲ. ಹಾಗಿದ್ರೆ ಯಾವ್ಯಾವ ಮೆಥಡನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಒಂದು ಬೆಟರ್ ಬ್ರೇಕ್ಔಟನ್ನು ಐಡೆಂಟಿಫೈ ಮಾಡ್ಬೋದು. ಸೊ ಮೊದಲನೇದಾಗಿ ನಮಗೆ ಎಕ್ಸ್ಪೀರಿಯನ್ಸ್, ನಾವು ಚಾರ್ಟನ್ನು ನೋಡ್ತಾ ಹೋದಾಗ ನಮ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ರೈಸ್ನ ಒಂದಷ್ಟು ಮೂವನ್ನು ನೋಡಿದಾಗ, ಪ್ರೈಸ್ ಆ್ಯಕ್ಷನನ್ನು ನೋಡ್ತಾ ಇದ್ದಾಗ, ಒಂದಷ್ಟು ಚಾರ್ಟನ್ನು ನೋಡಿದಾಗ ನಮಗೊಂದಷ್ಟು ಎಕ್ಸ್ಪೀರಿಯನ್ಸ್ ಬರುತ್ತೆ. ಈ ರೀತಿ ಬ್ರೇಕ್ಔಟ್ ಆದಾಗ ಇದು ಮೇ ಬಿ ಸಕ್ಸಸ್ ಆಗ್ಬೋದು ಅಥವಾ ಫೇಲ್ ಆಗ್ಬೋದು ಅಂತ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಅದರಿಂದ ಫೈಂಡ್ ಔಟ್ ಮಾಡ್ಬೋದು. ಇನ್ನೊಂದು ಪ್ರೈಸ್ ಆ್ಯಕ್ಷನ್, ಬ್ರೇಕ್ಔಟ್ ಝೋನ್ ಹತ್ರ ಯಾವ ರೀತಿ ಪ್ರೈಸ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡುತ್ತೆ ಅದನ್ನು ಒಂದಷ್ಟು ಅನಲೈಸ್ ಮಾಡೋದ್ರ ಮೂಲಕ ಒಂದಷ್ಟು ಪ್ರಯತ್ನವನ್ನು ಮಾಡ್ಬೋದು. ಈ ಬ್ರೇಕ್ಔಟ್ ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ, ಇಲ್ಲಿ ಒಂದು ಬೆಟರ್ ಟ್ರೇಡಿಂಗ್ ಅಪಾರ್ಚುನಿಟಿ ಇದೆಯಾ ಅಂತ ಪ್ರೈಸ್ ಆ್ಯಕ್ಷನನ್ನು ಅನಲೈಸ್ ಮಾಡೋದ್ರ ಮೂಲಕ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಪ್ರೈಸ್ ಆ್ಯಕ್ಷನಲ್ಲಿ ಯಾವ ಮೆಥಡನ್ನು ನಾವು ನೋಡ್ಕೊಳ್ಬೋದು. ಒಂದು ಪ್ರೈಸ್ ಬಿಲ್ಡಪ್ ಅಂತ ಕರಿತೀವಿ ನಾವು. ಪ್ರೈಸ್ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಲೆವೆಲ್ ಹತ್ರ ಹೋದಾಗ ಯಾವ ರೀತಿ ಆಕ್ಟಿವಿಟಿಯನ್ನು ಮಾಡ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಳೋದು. ನೆಕ್ಸ್ಟ್ ಸ್ಟಾಕ್ನ ವಾಲ್ಯೂಮ್ ಯಾವ ರೀತಿ ಇದೆ, ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಲೆವೆಲ್ ಹತ್ರ ಅನ್ನೋದನ್ನು ನೋಡ್ಕೊಂಡು ನಾವು ಕೂಡ ಒಂದಷ್ಟು ಐಡೆಂಟಿಫಿಕೇಷನನ್ನು ಮಾಡ್ಬೋದು. ಮತ್ತು ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ಗೆ ಪ್ರೈಸ್ ಯಾವ ರೀತಿ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ, ಆ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ ಹತ್ರ ಪ್ರೈಸ್ ಯಾವ ರೀತಿ ಮೂವನ್ನು ಮಾಡ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಕೂಡ ಐಡೆಂಟಿಫಿಕೇಷನನ್ನು ನಾವು ಮಾಡ್ಬೋದು. ಹಾಗೆ ಪ್ರೈಸ್ನ ಓವರ್ ಆಲ್ ಟ್ರೆಂಡ್ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಕೂಡ ಒಂದಷ್ಟು ಐಡೆಂಟಿಫಿಕೇಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಮೊದಲೇ ಮೆಥಡನ್ನು ನಾವು ನೋಡೋಣ. ಸೊ ಮೊದಲೇ ಮೆಥಡ್ ಇರುವಂಥದ್ದು ಬಿಲ್ಡಪ್. ಏನಪ್ಪ ಬಿಲ್ಡಪ್ ಅಂತಂದರೆ, ಯಾವುದೊಂದು ಸ್ಟಾಕ್ನ ಪ್ರೈಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ತಿರ ಬಂದಾಗ ಯಾವ ರೀತಿ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದೆ ಅಂತ. ಸೊ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇದೊಂದು ಸಪೋರ್ಟ್ ಲೆವೆಲ್, ಇಲ್ಲಿ ನಾವು ನೋಡ್ಬೋದು ಇದೊಂದು ಸಪೋರ್ಟ್ ಲೆವೆಲ್. ಇಲ್ಲಿ ಪ್ರೈಸ್ ಸಪೋರ್ಟ್ ಲೆವೆಲ್ಗೆ ಬರುತ್ತೆ, ಇಲ್ಲಿ ಲೆವೆಲ್ ಹತ್ತಿರ ಬಂದು ಒಂದು ಕನ್ಸಾಲಿಡೇಷನ್ ಮೂವನ್ನು ಮಾಡ್ತಾ ಇರುತ್ತೆ. ಇದನ್ನು ನಾವು ಬಿಲ್ಡಪ್ ಅಂತ ಕರಿತೀವಿ. ಈ ಸಪೋರ್ಟ್ ಲೆವೆಲ್ ಹತ್ತಿರ ಬಂದು ಪ್ರೈಸ್ ಯಾವುದೊಂದು ಮೂವನ್ನು ಸ್ಟ್ರಾಂಗ್ ಮೂವ್, ರಿವರ್ಸಲ್ ಮೂವನ್ನು ಕೊಡೋಲ್ಲ, ಕನ್ಸಾಲಿಡೇಷನನ್ನು ಮಾಡ್ತಾ ಇತ್ತು ಅಂತೇಳಿ ಇದನ್ನು ನಾವು ಬಿಲ್ಡಪ್ ಅಂತ ಕರಿತೀವಿ. ಏನಿದ್ರ ಅರ್ಥ? ಸೊ ಇಲ್ಲಿ ನಾವು ನೋಡ್ಬೋದು ಸಪೋರ್ಟ್ ಈ ಲೆವೆಲ್ಗೆ ರೀಚ್ ಆಗುತ್ತೆ, ಇಲ್ಲಿಂದೊಂದು ಸ್ಟ್ರಾಂಗ್ ಪಾಸಿಟಿವ್ ಕ್ಯಾಂಡಲನ್ನು ಮಾಡಿಕೊಂಡು ಒಂದು ಅಪ್ ಮೂವನ್ನು ಕೊಡುತ್ತೆ. ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಟೈಮ್ ಇಲ್ಲೊಂದು ಸಪೋರ್ಟನ್ನು ಇಟ್ಕೊಂಡಿತ್ತು, ನೆಕ್ಸ್ಟ್ ಒಂದು ಅಪ್ ಮೂವನ್ನು ಕೊಡುತ್ತೆ, ನೆಕ್ಸ್ಟ್ ಒಂದು ಶಾರ್ಪ್ ಡೌನ್ ಮೂವನ್ನು ಕೊಡುತ್ತೆ. ಈ ಝೋನ್ಗೆ ರೀಚ್ ಆದಾಗ ಇಲ್ಲಿ ಒಂದು ಶಾರ್ಪ್ ರಿವರ್ಸಲ್ನ ಕೊಡುತ್ತೆ. ಪ್ರೈಸ್ ಆ ಲೆವೆಲ್ಗೆ ರೀಚ್ ಆಗುತ್ತೆ, ರಿವರ್ಸಲ್ನ ಕೊಡುತ್ತೆ. ಅದೇ ರೀತಿ ಸೆಕೆಂಡ್ ಟೈಮ್ ನಾವಿಲ್ಲಿ ನೋಡ್ಬೋದು ಪ್ರೈಸ್ ಆ ಸಪೋರ್ಟ್ ಲೆವೆಲ್ಗೆ ರೀಚ್ ಆಗುತ್ತೆ, ನೆಕ್ಸ್ಟ್ ಶಾರ್ಪ್ ರಿವರ್ಸಲ್ನ ಕೊಡುತ್ತೆ. ಸಪೋರ್ಟ್ ಲೆವೆಲ್ಗೆ ರೀಚ್ ಆದಾಗಲೆಲ್ಲ ಏನು ಮಾಡ್ತಾರೆ, ಬಯರ್ಗಳು ಇಮಿಡಿಯೇಟ್ಲಿ ಜಂಪ್ ಆಗ್ತಾರೆ, ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ. ಈ ಲೆವೆಲ್ಗೆ ಬಂದಾಗಲೆಲ್ಲ ಬಯರ್ಗಳಿಗೆ ಆ ಪ್ರೈಸ್ ಲೆವೆಲ್ ಅಟ್ರಾಕ್ಟಿವ್ ಆಗಿ ತೋರುತ್ತೆ, ಪ್ರೈಸ್ ಅಪ್ಸೈಡ್ಗೆ ಪುಷ್ ಮಾಡ್ತಾರೆ. ಬಟ್ ಈಗ ನೋಡಿ ಇಲ್ಲಿ ಬರುತ್ತೆ, ಸಪೋರ್ಟ್ ತೆಗೆದುಕೊಳ್ಳುತ್ತೆ, ಬಟ್ ಈ ಹಿಂದೆ ಬಂದಾಗೆ ರಿವರ್ಸಲ್ ಮೂವ್ ಬರೋದಿಲ್ಲ, ಪ್ರೈಸ್ ಅಲ್ಲೇ ಕನ್ಸಾಲಿಡೇಷನನ್ನು ಮಾಡುತ್ತೆ. ಇದರ ಅರ್ಥ ಏನು? ಇದರ ಅರ್ಥ ಏನಂತೇಳಿದ್ರೆ, ಇಲ್ಲಿ ಬಯರ್ಗಳು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಲಿಕ್ಕೆ, ಬಟ್ ಈಕ್ವಲಿ ಸೆಲ್ಲರ್ಗಳು ಕಂಟ್ರೋಲನ್ನು ಹೊಂದಿದ್ದಾರೆ, ಸೆಲ್ಲರ್ಗಳು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಆ ರೀಸನಿಂದ ಪ್ರೈಸ್ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ. ಸೊ ಬಯರ್ಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಲಿಕ್ಕೆ, ಬಟ್ ಸೆಲ್ಲರ್ಗಳು ಬಿಡ್ತಾ ಇಲ್ಲ, ಸೆಲ್ಲರ್ಗಳು ಒಂದಷ್ಟು ಪವರ್ಫುಲ್ ಆಗಿದ್ದಾರೆ. ಆ ರೀಸನಿಂದ ಪ್ರೈಸ್ ಸಪೋರ್ಟ್ ಲೆವೆಲ್ ಹತ್ತಿರ ಕನ್ಸಾಲಿಡೇಷನ್ ಆಗ್ತಾ ಇದೆ. ಇದನ್ನು ನಾವು ಬಿಲ್ಡಪ್ ಅಂತ ಕರಿತೀವಿ. ಇಲ್ಲಿ ಒಂದಷ್ಟು ಬಿಲ್ಡಪ್ ಆಗ್ತಾ ಇದೆ. ಸೊ ಈ ರೀತಿ ಆಗಿ ನೆಕ್ಸ್ಟ್ ಒಂದು ಬ್ರೇಕ್ ಡೌನ್ ಕೊಟ್ಟಾಗ ಆ ಬ್ರೇಕ್ ಡೌನ್ ಸಕ್ಸಸ್ಫುಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಕೇಳಿದರೆ, ಪ್ರೈಸ್ ಡೌನ್ ಬರ್ತಾ ಇತ್ತು, ಸಪೋರ್ಟ್ ಲೆವೆಲ್ ಹತ್ರ ಬಯರ್ಗಳು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಫೇಲ್ ಆಗ್ತಾರೆ. ಸೆಲ್ಲರ್ಗಳು ಒಂದಷ್ಟು ಕಂಟ್ರೋಲ್ನ ಹೊಂದಿರ್ತಾರೆ, ಅಲ್ಲಿ ಸೆಲ್ಲರ್ಗಳು ಅಗೈನ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಸೊ ಇದರ ಅರ್ಥ ಈ ಲೆವೆಲಲ್ಲಿ ಸೆಲ್ಲರ್ಗಳು ಕಂಟ್ರೋಲನ್ನು ಹೊಂದಿದ್ರು, ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ಪ್ರೈಸ್ ಬ್ರೇಕ್ ಡೌನ್ ಆಗುತ್ತೆ. ಈ ರೀತಿ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ, ಈ ಲೆವೆಲಲ್ಲಿ ಯಾರೆಲ್ಲ ಬೈ ಮಾಡಿರ್ತಾರೆ ಅವರು ಲಾಸಲ್ಲಿ ಬರ್ತಾರೆ. ಮೇ ಬಿ ನೆಕ್ಸ್ಟ್ ಅವರು ಒಂದಷ್ಟು ಕವರಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಆಗ ಪ್ರೈಸ್ ಒಂದಷ್ಟು ಡೌನ್ ಸೈಡಲ್ಲಿ ಮೂವನ್ನು ಕೊಡುತ್ತೆ. ಸೊ ಈ ರೀತಿ ಬಿಲ್ಡಪ್ಗೆ ನೋಡಬೇಕಾಗುತ್ತೆ. ಸೊ ನಾವು ಯಾವುದೊಂದು ಚಾರ್ಟಲ್ಲಿ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ಗೆ ನೋಡ್ತಾ ಇದ್ದರೆ ಅಲ್ಲಿ ಸಪೋರ್ಟ್ ಲೆವೆಲ್ ಹತ್ರ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಮಾಡ್ತಾ ಇದೆ. ಸೊ ಸಪೋರ್ಟ್ ಲೆವೆಲ್ ಹತ್ರ ಬಂದಾಗ ಇಮಿಡಿಯೇಟ್ಲಿ ಒಂದು ರಿಯಾಕ್ಷನ್ ಕೊಟ್ಕೊಂಡು ಅಪ್ ಮೂವನ್ನು ಕೊಡ್ತಿದೆಯಾ ಅಥವಾ ಒಂದಷ್ಟು ಹೋಲ್ಡ್ ಆಗ್ತಿದೆಯಾ, ಒಂದು ಬಿಲ್ಡಪ್ ಆಗ್ತಾ ಇದೆಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಈ ರೀತಿ ಬಿಲ್ಡಪ್ ಆಯಿತು ಅಂತೇಳಿ ಅಲ್ಲಿ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರ ಅರ್ಥ ಇಮಿಡಿಯೇಟ್ಲಿ ನೀವು ಇಲ್ಲಿ ಜಂಪ್ ಆಗಿ ಇಲ್ಲಿ ಶಾರ್ಟ್ ಮಾಡಿ ಅಥವಾ ನಿಮ್ಮ ಪೊಸಿಷನನ್ನು ಎಕ್ಸಿಟ್ ಮಾಡಿ ಅಂತಲ್ಲ, ಇದೊಂದು ಹಿಂಟ್ ಸಿಗುತ್ತೆ ಇಲ್ಲಿ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ. ಸೊ ನಾವು ಪೊಸಿಷನ್ ತೊಗೊಳ್ಬೇಕಾದಂಥದ್ದು ಬ್ರೇಕ್ ಡೌನ್ ಆದ ನಂತರವೇ, ಕನ್ಫರ್ಮ್ ಆದ ನಂತರವೇ ತಗೊಳ್ಬೇಕು. ಬಟ್ ಇದು ನಿಮಗೆ ಅಲರ್ಟ್ ಮಾಡಿರುತ್ತೆ, ಇಲ್ಲಿ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ, ಸೆಲ್ಲರ್ಗಳು ಕಂಟ್ರೋಲನ್ನು ಹೊಂದಿದ್ದಾರೆ ಅನ್ನೋದನ್ನು ಇದು ಅಲರ್ಟ್ ಮಾಡುತ್ತೆ. ಸೊ ಈ ರೀತಿ ಬಿಲ್ಡಪ್ ಆದಾಗ, ಬಿಲ್ಡಪ್ಗಳು ಕ್ರಿಯೇಟ್ ಆದಾಗ ಅಲ್ಲಿ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಪ್ಲಸ್ ಆ ಬ್ರೇಕ್ ಡೌನ್ ಸಕ್ಸಸ್ಫುಲಿ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ಅಗೇನ್ ಕಂಟಿನ್ಯೂ ಆಗುತ್ತೆ, ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲೊಂದು ಚಾರ್ಟನ್ನು ನಾವು ನೋಡ್ಬೋದು. ಸೊ ಇದೊಂದು ರೆಸಿಸ್ಟೆನ್ಸ್ ಲೆವೆಲ್, ಪ್ರೈಸ್ ಅಪ್ ಮೂವನ್ನು ಕೊಡುತ್ತೆ, ರೆಸಿಸ್ಟೆನ್ಸ್ ಫೇಸ್ ಮಾಡ್ಕೊಳ್ಳುತ್ತೆ, ಡೌನ್ ಬರುತ್ತೆ, ಇಲ್ಲಿ ಅಗೈನ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ಕೊಳ್ಳುತ್ತೆ, ಡೌನ್ ಬರುತ್ತೆ, ನೆಕ್ಸ್ಟ್ ಅಗೈನ್ ರೆಸಿಸ್ಟೆನ್ಸ್ ಡೌನ್ ಬರುತ್ತೆ. ಬಟ್ ಲಾಸ್ಟ್ ಟೈಮ್ ಇಲ್ಲೊಂದು ಬ್ರೇಕ್ಔಟನ್ನು ಕೊಡುತ್ತೆ. ಸೊ ಈ ಬ್ರೇಕ್ಔಟನ್ನು ಕೊಡುವಾಗ ನಾವು ನೋಡ್ಬೋದು ಪ್ರೈಸ್ ಈ ಲೆವೆಲ್ಗೆ ರೀಚ್ ಆಗುತ್ತೆ, ಇಲ್ಲಿ ಒಂದಷ್ಟು ಕನ್ಸಾಲಿಡೇಷನನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇಲ್ಲಿ ಒಂದಷ್ಟು ಗ್ರೀನ್ ಕ್ಯಾಂಡಲನ್ನು ಸ್ಟ್ರಾಂಗ್
ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ನ ಕ್ರಿಯೇಟ್ ಮಾಡುತ್ತೆ, ರೆಸಿಸ್ಟೆನ್ಸ್ ಲೆವೆಲ್ಗೆ ರೀಚ್ ಆಗುತ್ತೆ, ಇಲ್ಲಿ ಕನ್ಸಾಲಿಡೇಷನನ್ನು ಮಾಡುತ್ತೆ. ಇದರ ಅರ್ಥ ಏನು, ಇಲ್ಲಿ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅವರು ಸ್ಟ್ರಾಂಗ್ ಇನಫ್ ಇಲ್ಲ. ಪ್ರೈಸನ್ನು ಶಾರ್ಪ್ಲಿ ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಅವರು ಸ್ಟ್ರಾಂಗ್ ಆಗಿಲ್ಲ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಬೈಯರ್ ಕಂಟ್ರೋಲನ್ನು ತಗೊಳ್ತಾರೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಇದರ ಅರ್ಥ ಇಲ್ಲಿ ಬೈಯರ್ಗಳೇ ಕಂಟ್ರೋಲನ್ನು ಹೊಂದಿದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಈ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಹೋಗಿ ಕನ್ಸಾಲಿಡೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತೇಳಿದ್ರೆ ಅಲ್ಲಿ ಪ್ರೊಬ್ಯಾಬಿಲಿಟಿ ಇರುವಂಥದ್ದು ಆ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲೆಲ್ಲ ರೆಸಿಸ್ಟೆನ್ಸ್ ಲೆವೆಲ್ಗೆ ರೀಚ್ ಆಗುತ್ತೆ, ಇಮಿಡಿಯೇಟ್ಲಿ ಒಂದು ಡೌನ್ ಮೂವ್ನ ಕೊಡುತ್ತೆ. ಯಾವಾಗ ರೆಸಿಸ್ಟೆನ್ಸ್ ಲೆವೆಲ್ಗೆ ರೀಚ್ ಆಗಿ ಒಂದಷ್ಟು ಕನ್ಸಾಲಿಡೇಷನ್ ಮಾಡಿ ನಂತರ ಒಂದು ಬ್ರೇಕ್ಔಟನ್ನು ಕೊಟ್ಟಾಗ ಅದು ಪ್ರೊಬ್ಯಾಬಿಲಿಟಿ ಹೈ ಇರುವಂಥದ್ದು ಆ ಬ್ರೇಕ್ಔಟ್ ಸಕ್ಸಸ್ಫುಲಿ ಕಂಟಿನ್ಯೂ ಆಗುತ್ತೆ, ಪ್ರೈಸ್ ಅಕ್ಸೆಪ್ಟನ್ನು ಮಾಡಿಕೊಂಡು ಪ್ರೈಸ್ ಒಂದು ಅಪ್ ಮೂವನ್ನು ಕೊಡುತ್ತೆ ಅಂತ. ಸೊ ಈ ರೀತಿ ನಾವು ಬಿಲ್ಡಪ್ಗೆ ನೋಡಬೇಕಾಗತ್ತೆ. ನೆಕ್ಸ್ಟ್ ನೋಡಬೇಕಾದಂಥದ್ದು ಪ್ರೈಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲನ್ನು ಯಾವ ರೀತಿ ಟಚ್ ಮಾಡ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ಯಾವುದೊಂದು ಸಪೋರ್ಟ್ ಲೆವೆಲನ್ನು ಪ್ರೈಸ್ ಬಂದು ಪದೇ ಪದೇ ಟಚ್ ಮಾಡ್ತಾ ಇದೆ, ಅಥವಾ ಯಾವುದೊಂದು ರೆಸಿಸ್ಟೆನ್ಸ್ ಲೆವೆಲನ್ನು ಪ್ರೈಸ್ ಬಂದು ಪದೇ ಪದೇ ಟಚ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಆಗುವಂಥ ಸಾಧ್ಯತೆ ಇದೆ. ಯಾಕಂತೇಳಿದ್ರೆ ಯಾವುದೊಂದು ಲೆವೆಲನ್ನು ಪದೇ ಪದೇ ಟಚ್ ಮಾಡಿದಾಗ ಆ ಲೆವೆಲ್ ವೀಕ್ ಆಗುತ್ತೆ, ನೆಕ್ಸ್ಟ್ ಅದು ಬ್ರೇಕ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾವೆಲ್ಲೊಂದು ಚಾರ್ಟನ್ನು ನೋಡ್ಬೋದು, ಇಲ್ಲೊಂದು ಸಪೋರ್ಟ್ ಲೆವೆಲ್ ಇತ್ತು. ಸೊ ಪ್ರೈಸ್ ಅಪ್ ಮೂವ್ನ ಕೊಡುತ್ತೆ, ಡೌನ್ ಬರುತ್ತೆ, ಸಪೋರ್ಟ್ ತಗೊಳ್ಕೊಳ್ಳುತ್ತೆ, ಅಗೇನ್ ಅಪ್ ಮೂವ್ನ ಕೊಡುತ್ತೆ, ಡೌನ್ ಬರುತ್ತೆ, ಸಪೋರ್ಟ್, ಅಗೇನ್ ಅಪ್ ಮೂವ್, ಡೌನ್ ಬರುತ್ತೆ, ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ ಸಪೋರ್ಟ್, ಅಗೇನ್ ಒಂದು ಅಪ್ ಮೂವ್ ಶಾರ್ಪ್ ಅಪ್ ಮೂವ್ನ ಕೊಡುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ, ಸಪೋರ್ಟ್ ತೆಗೆದುಕೊಳ್ಳುತ್ತೆ, ಅಗೇನ್ ಅಪ್ ಮೂವ್ ಆಗುತ್ತೆ. ಈಗ ಪ್ರೀವಿಯಸ್ ಸ್ವಿಂಗ್ ಹೈಗಳನ್ನು ಬ್ರೇಕ್ ಮಾಡಲು ಒಂದು ಲೋ ಸ್ಟ್ರಕ್ಚರಲ್ಲಿ ಇತ್ತು, ಒಂದು ಅಪ್ ಮೂವ್ನ ಕೊಡುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ, ಅಗೇನ್ ಇಲ್ಲಿ ಸಪೋರ್ಟನ್ನು ತಗೊಳುತ್ತೆ, ಅಗೇನ್ ಅಪ್ ಹೋಗುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ, ಅಗೇನ್ ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಬ್ರೇಕ್ಔಟ್ ಮಾಡಲ್ಲ. ನಾವಿಲ್ಲಿ ನೋಡ್ಬೋದು ಇಲ್ಲಿ ಒಂದು ಲೋ ಸ್ಟ್ರಕ್ಚರನ್ನೇ ಮಾಡ್ಕೊಂಡು ಡೌನ್ ಬರ್ತಾಯಿತ್ತು, ಸಪೋರ್ಟ್ ತಗೊಳುತ್ತೆ, ಡೌನ್ ಬರುತ್ತೆ, ಅಗೇನ್ ಪ್ರೀವಿಯಸ್ ಸ್ವಿಂಗ್ ಹೈಯನ್ನು ಬ್ರೇಕ್ಔಟ್ ಮಾಡಲ್ಲ, ನೆಕ್ಸ್ಟ್ ಡೌನ್ ಬರುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಪದೇ ಪದೇ ಯಾವುದೊಂದು ಲೆವೆಲನ್ನು ಟಚ್ ಮಾಡ್ತಾ ಇತ್ತು ಅಂತೇಳಿ ಇಲ್ಲಿ ನಾವು ನೋಡ್ಬೋದು 5-6 ಬಾರಿ ಈ ಲೆವೆಲನ್ನು ಟಚ್ ಮಾಡಿರಿದೆ. ಅದರ ಅರ್ಥ ಪ್ರೈಸ್ ಅಪ್ ಹೋಗಲಿಕ್ಕೆ ಕಷ್ಟಪಡ್ತಾ ಇದೆ, ಡೌನ್ ಬರ್ತಾಯಿದೆ, ಸಪೋರ್ಟ್ ಲೆವೆಲ್ಗೆ ಟಚ್ ಆಗ್ತಾ ಇದೆ ಅಂತ. ಸೊ ಪ್ರತಿ ಸಲ ಸಪೋರ್ಟ್ ಲೆವೆಲ್ ಹತ್ರ ಬಂದಾಗ ಬೈಯರ್ಗಳು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಫೈನಲಿ ಅವರು ಗಿವ್ ಅಪ್ ಮಾಡ್ತಾರೆ, ಅವರಿಗೆ ಇನಫ್ ಬೈಯಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೈಸ್ ಪದೇ ಪದೇ ಯಾವುದೊಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲನ್ನು ಟಚ್ ಮಾಡ್ತಾ ಇತ್ತು ಅಂತೇಳಿ ಅಲ್ಲಿ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. 4-5 ಬಾರಿ ಆ ಲೆವೆಲನ್ನು ಟಚ್ ಮಾಡ್ತಾ ಇತ್ತು ಅಂತೇಳಿ ನೆಕ್ಸ್ಟ್ ಆ ಲೆವೆಲ್ಗೆ ಬಂದಾಗ ನೆಕ್ಸ್ಟ್ ಆ ಲೆವೆಲ್ ಬ್ರೇಕ್ ಡೌನ್ ಆಗುವಂಥ ಅಥವಾ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಅಲ್ಲಿ ಇನಫ್ ಬೈಯಿಂಗ್ ಬರಲಿಲ್ಲ ಅಂತೇಳಿ. ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಇರುವಂಥದ್ದು ನಾವು ಪ್ರೈಸ್ ಸ್ಟ್ರಕ್ಚರನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಇಲ್ಲಿ ಸಪೋರ್ಟ್ ಲೆವೆಲ್ ಹತ್ರ ಯಾವ ರೀತಿ ಸ್ಟ್ರಕ್ಚರನ್ನು ಮಾಡ್ಕೊಂಡು ಡೌನ್ ಬರ್ತಾ ಇದೆ ಅಂತ. ಸೊ ಇಲ್ಲಿ 2 ಕನ್ಫರ್ಮೇಷನ್ ಆಗುತ್ತೆ. ಪ್ರೈಸ್ 5-6 ಬಾರಿ ಈ ಲೆವೆಲ್ ಹತ್ರ ಸಪೋರ್ಟನ್ನು ತೆಗೆದುಕೊಳ್ತಾ ಇತ್ತು, ನೆಕ್ಸ್ಟ್ ಪ್ರೈಸ್ನ ಸ್ಟ್ರಕ್ಚರ್ ನಾವು ನೋಡ್ಬೋದು ಲೋ ಸ್ಟ್ರಕ್ಚರನ್ನು ಮಾಡ್ಕೊಂಡು ಡೌನ್ ಬರ್ತಾ ಇದೆ. ಇದು ನೆಗೆಟಿವ್ ಸ್ಟ್ರಕ್ಚರ್ ಆಗುತ್ತೆ. ಸಪೋರ್ಟ್ ಲೆವೆಲ್ ಹತ್ರ ಒಂದು ನೆಗೆಟಿವ್ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ತಾ ಇತ್ತು, ಸಪೋರ್ಟ್ ಲೆವೆಲ್ಗೆ ರೀಚ್ ಆಗಿ ಪ್ರೈಸ್ ಒಂದು ಅಪ್ ಮೂವನ್ನು ಕೊಟ್ಟಾಗ ಪ್ರೀವಿಯಸ್ ಸ್ವಿಂಗ್ ಹೈಗಳನ್ನು ಬ್ರೇಕ್ ಮಾಡಲಿಕ್ಕೆ ಫೇಲ್ ಆಗ್ತಾ ಇದೆ. ಸೊ ಅದರ ಅರ್ಥ ಇಲ್ಲಿ ಸೆಲ್ಲರ್ಗಳೇ ಕಂಟ್ರೋಲ್ನ ಹೊಂದಿದ್ದಾರೆ ಅಂತ ಅರ್ಥ. ಸೊ ನೆಕ್ಸ್ಟ್ ಈ ಸಪೋರ್ಟ್ ಲೆವೆಲ್ ಹತ್ರ ಬಂದು ಅದನ್ನು ಬ್ರೇಕ್ ಡೌನ್ ಮಾಡ್ತು ಅಂತೇಳಿದೆ, ಅಗೇನ್ ಸೆಲ್ಲರ್ಗಳೇ ಕಂಟ್ರೋಲನ್ನು ಹೊಂದಿರ್ತಾರೆ. ಸೊ ಹಾಗಾಗಿ ಪ್ರೈಸ್ ಅಗೇನ್ ಒಂದು ಬ್ರೇಕ್ ಡೌನ್ ಅನ್ನು ಮಾಡಿಕೊಂಡು ಕಂಟಿನ್ಯೂ ಮೂವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವುದೊಂದು ಲೆವೆಲ್ ಫ್ರೀಕ್ವೆಂಟ್ ಆಗಿ ಟಚ್ ಆಗ್ತಿದೆ, ಅದೇ ರೀತಿ ಪ್ರೈಸ್ನ ಸ್ಟ್ರಕ್ಚರ್ ಕೂಡ ನೆಗೆಟಿವ್ ಇದೆ ಅಂತ ಹೇಳಿದ್ರೆ ಆ ಲೆವೆಲ್ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆನೇ ಹೆಚ್ಚಿರುತ್ತೆ. ಇಲ್ಲೊಂದು ರೆಸಿಸ್ಟೆನ್ಸ್ ಲೆವೆಲನ್ನು ನಾವು ನೋಡ್ಬೋದು, ಒಮ್ಮೆ ರೆಸಿಸ್ಟೆನ್ಸ್ ತಗೊಳುತ್ತೆ, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಈ ಝೋನ್ಗೆ ರೀಚ್ ಆಗುತ್ತೆ, ನೆಕ್ಸ್ಟ್ 5th ಟೈಮ್ ಈ ಲೆವೆಲ್ ಹತ್ರ ಬಂದಾಗ ಅಗೇನ್ ಈ ಲೆವೆಲನ್ನು ಬ್ರೇಕ್ಔಟ್ ಮಾಡಿಕೊಂಡು ಅಪ್ಸೈಡ್ ಮೂವನ್ನು ಕೊಡುತ್ತೆ. ಸೊ ಯಾವಾಗಲೆಲ್ಲ ಈ ಲೆವೆಲ್ಗೆ ರೀಚ್ ಆಗುತ್ತೆ ಸೆಲ್ಲರ್ಗಳು ಕಂಟ್ರೋಲನ್ನು ತಗೊಂಡು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಡೌನ್ ಬರ್ತಾ ಇರುತ್ತೆ. ಬಟ್ ಈಗ ಈ ಲೆವೆಲ್ ಹತ್ರ ಬಂದಾಗ ಬೈಯರ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ. ಅದೇ ರೀತಿ ನಾವು ಸ್ಟ್ರಕ್ಚರನ್ನು ನೋಡಿದ್ರು ಕೂಡ ಇಲ್ಲಿ ಪುಷ್ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಅಪ್ ಮೂವನ್ನು ಕೊಡುತ್ತೆ, ನೆಕ್ಸ್ಟ್ ಟೈಮ್ ಸೆಲ್ಲರ್ಗಳು ಪ್ರೈಸನ್ನು ಪುಷ್ ಮಾಡ್ತಾರೆ, ಡೌನ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ, ಅಗೇನ್ ಒಂದು ಅಪ್ ಮೂವನ್ನು ಕೊಡುತ್ತೆ, ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಪ್ರೀವಿಯಸ್ ಸ್ವಿಂಗ್ ಹೋಲ್ಡ್ ಆಗುತ್ತೆ, ಬ್ರೇಕ್ ಡೌನ್ ಆಗಲ್ಲ, ಅಗೇನ್ ಅಪ್ ಹೋಗುತ್ತೆ, ಪ್ರೀವಿಯಸ್ ಸ್ವಿಂಗ್ ಹೋಲ್ಡ್ ಆಗುತ್ತೆ, ಬ್ರೇಕ್ ಡೌನ್ ಆಗೋದಿಲ್ಲ. ಸೊ ಇದರ ಅರ್ಥ ಸೆಲ್ಲರ್ಗಳು ಒಂದಷ್ಟು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿ ಟ್ರೈ ಮಾಡ್ತಾರೆ, ಬಟ್ ಸ್ಟ್ರಾಂಗ್ ಬೈಯರ್ಗಳು ಇದ್ದಾರೆ, ಬೈಯರ್ಗಳು ಡೌನ್ ಸೈಡ್ ಬಂದಾಗ ಒಂದಷ್ಟು ಅಕ್ಯುಮುಲೇಷನನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಸ್ಟ್ರಕ್ಚರ್ ಪಾಸಿಟಿವ್ ಇದೆ, ಹಾಗೆ ಪದೇ ಪದೇ ಈ ಲೆವೆಲ್ ಟಚ್ ಆಗಿದೆ, 4-5 ಬಾರಿ ಟಚ್ ಆಗಿದೆ, ನೆಕ್ಸ್ಟ್ ಈ ಲೆವೆಲ್ ಹತ್ರ ಬಂದಾಗ ನೆಕ್ಸ್ಟ್ ಈ ಲೆವೆಲ್ ಅಗೇನ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಬ್ರೇಕ್ಔಟ್ ಆಗುತ್ತೆ, ಸೊ ಬ್ರೇಕ್ಔಟ್ ಆಗಿ ಪ್ರೈಸ್ ಕಂಟಿನ್ಯೂ ಅಪ್ಸೈಡ್ ಕಂಟಿನ್ಯೂ ಮೂವನ್ನು ಮಾಡುತ್ತೆ. ಸೊ ಈ ರೀತಿ ಬ್ರೇಕ್ಔಟ್ ಆದಾಗ ಮೂಮೆಂಟಮ್ ಹೈಯರ್ ಸೈಡೇ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಸ್ಟ್ರಕ್ಚರ್ ಪಾಸಿಟಿವ್ ಇದೆ, ಪದೇ ಪದೇ ಆ ಲೆವೆಲನ್ನು ಟಚ್ ಮಾಡ್ತಾ ಇದೆ. ಸೊ ಪದೇ ಪದೇ ಟಚ್ ಮಾಡ್ತಾ ಇದ್ದಾಗ ರೆಸಿಸ್ಟೆನ್ಸ್ ಲೆವೆಲನ್ನು ಟಚ್ ಮಾಡ್ತಾ ಇದ್ದಾಗ ಸೆಲ್ಲರ್ಗಳು ವೀಕ್ ಆಗ್ತಾರೆ, ಪದೇ ಪದೇ ಆ ಲೆವೆಲಲ್ಲಿ ಅವರು ಸೆಲ್ ಮಾಡಲಿಕ್ಕೆ ಇಂಟ್ರೆಸ್ಟನ್ನು ಹೊಂದಿರೋದಿಲ್ಲ. ಸೊ ಹಾಗಾಗಿ ಆ ಲೆವೆಲ್ ಬ್ರೇಕ್ಔಟ್ ಆಗುತ್ತೆ, ಒಂದು ಅಪ್ಸೈಡ್ ಮೂವನ್ನು ಕೊಡುತ್ತೆ.
ಕೊಡುತ್ತೆ. ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಪ್ರೈಸ್ ಆ್ಯಕ್ಷನ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ, ಅದೇ ರೀತಿ ಸಪೋರ್ಟ್ ಲೆವೆಲ್ ಹತ್ರ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ಸೊ ಪ್ರೈಸ್ ಆ್ಯಕ್ಷನಲ್ಲಿ ನಿಮಗೆ ಕ್ಯಾಂಡಲ್ಗಳು ಬರುತ್ತೆ. ಸೊ ಇನ್ನು ಕ್ಯಾಂಡಲ್ ಬಗ್ಗೆ ನಾವು ನೋಡಿಲ್ಲ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪಾಸಿಟಿವ್ ಕ್ಯಾಂಡಲ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಅದೇ ರೀತಿ ನೆಗೆಟಿವ್ ಕ್ಯಾಂಡಲ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಅದು ನೆಕ್ಸ್ಟ್ ಕ್ಯಾಂಡಲಿಸ್ಟಿಕ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಸಪೋರ್ಟ್ ಲೆವೆಲ್ ಹತ್ರ ಬಂದಾಗ ಒಂದಷ್ಟು ಪಾಸಿಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ತಾ ಇತ್ತು ಅಂತೇಳಿ ಆ ಸಪೋರ್ಟ್ ಲೆವೆಲ್ ಹೋಲ್ಡ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ಸಪೋರ್ಟ್ ಲೆವೆಲ್ ಹತ್ರ ಬಂದು ಒಂದು ನೆಗೆಟಿವ್ ಕ್ಯಾಂಡಲ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬ್ರೇಕ್ ಡೌನ್ ಮಾಡ್ತು ಅಂತೇಳಿ ಅಲ್ಲಿ ನೆಗೆಟಿವ್ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬಂದಾಗ ಒಂದು ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ತು, ಪಾಸಿಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ಕೊಂಡು ಬ್ರೇಕ್ಔಟ್ ಅನ್ನು ಕೊಡ್ತು ಅಂತೇಳಿ ಅಲ್ಲಿ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ರೀತಿ ಪ್ರೈಸ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಪ್ರೀವಿಯಸ್ ಸ್ವಿಂಗ್ ಅನ್ನು ಹೋಲ್ಡ್ ಮಾಡ್ತಾ ಇತ್ತು, ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲಿಂದ ಬಂದಾಗ ಇದು ಪಾಸಿಟಿವ್ ಸ್ಟ್ರಕ್ಚರ್ ಆಗುತ್ತೆ. ಅದೇ ರೀತಿ ನೆಗೆಟಿವ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಡೌನ್ ಬರುತ್ತೆ, ಪ್ರೀವಿಯಸ್ ಸ್ವಿಂಗ್ ಹೈಗಳನ್ನು ಬ್ರೇಕ್ ಮಾಡಲ್ಲ, ನೆಕ್ಸ್ಟ್ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ಆ ರೀತಿ ನೆಗೆಟಿವ್ ಸ್ಟ್ರಕ್ಚರ್ ಅಥವಾ ಪಾಸಿಟಿವ್ ಸ್ಟ್ರಕ್ಚರನ್ನು ನೋಡಬೇಕಾಗುತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬ್ರೇಕ್ಔಟನ್ನು ನೋಡುವಾಗ. ಹಾಗೆ ವಾಲ್ಯೂಮನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಬ್ರೇಕ್ಔಟ್ ಆಗುವಾಗ ಯಾವ ರೀತಿ ವಾಲ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ. ಬ್ರೇಕ್ಔಟ್ ಆದ ನಂತರ ಯಾವ ರೀತಿ ವಾಲ್ಯೂಮ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಇಲ್ಲಿ ನಾವು ನೋಡ್ಬೋದು ಬ್ರೇಕ್ಔಟ್ ಆಗುತ್ತೆ, ಸ್ಟಾಕ್ ಒಂದು ಕಂಟಿನ್ಯೂಸ್ ಆದ ಅಪ್ವನ್ನು ಕೊಡ್ತಾ ಇರುತ್ತೆ. ಬಟ್ ಎಲ್ಲ ಕೇಸಲ್ಲಿ ಈ ರೀತಿ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ, ಬ್ರೇಕ್ಔಟ್ ಆಗುತ್ತೆ, ಒಂದು ರೀಟೆಸ್ಟ್ ಅಂತ ಆಗುತ್ತೆ, ಬ್ರೇಕ್ಔಟ್ ಆಗುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ, ಯಾವ ಲೆವೆಲ್ಗೆ ಬ್ರೇಕ್ಔಟ್ ಆಗಿದೆ ಅಲ್ಲಿವರೆಗೂ ಒಂದು ಡೌನ್ ಮೂವ್ ಅನ್ನು ಕೊಟ್ಟು ಅಲ್ಲಿಂದ ಒಂದು ರಿವರ್ಸಲ್ ಅನ್ನು ಕೊಡುವಂಥ ಸಾಧ್ಯತೆ ಇದೆ. ಅದನ್ನು ನಾವು ರೀಟೆಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದೊಂದು ರೆಸಿಸ್ಟೆನ್ಸ್ ಲೆವೆಲ್, ಈ ಲೆವೆಲನ್ನು ಬ್ರೇಕ್ಔಟ್ ಮಾಡುತ್ತೆ, ನೆಕ್ಸ್ಟ್ ಸ್ವಲ್ಪ ಡೌನ್ ಬರುತ್ತೆ ಪ್ರೈಸ್, ನೆಕ್ಸ್ಟ್ ಡೌನ್ ಬಂದು ಯಾವ ಲೆವೆಲ್ಗೆ ಬ್ರೇಕ್ಔಟ್ ಆಗಿದೆ ಅಲ್ಲಿ ಸಪೋರ್ಟನ್ನು ತಗೊಳುತ್ತೆ, ಒಂದು ರಿವರ್ಸಲ್ನ ಕೊಡುತ್ತೆ. ಅದೇ ರೀತಿ ಡೌನ್ ಸೈಡಲ್ಲಿ ಕೂಡ ಅಷ್ಟೇ ಪ್ರೈಸ್ ಒಂದು ಸಪೋರ್ಟನ್ನು ತಗೊಳ್ತಾ ಇತ್ತು, ನೆಕ್ಸ್ಟ್ ಡೌನ್ ಬರುತ್ತೆ, ಇದನ್ನು ಬ್ರೇಕ್ ಡೌನ್ ಮಾಡುತ್ತೆ, ಬ್ರೇಕ್ ಡೌನ್ ಮಾಡಿಕೊಂಡು ಒಂದು ರಿವರ್ಸಲ್ನ ಕೊಡುತ್ತೆ, ನೆಕ್ಸ್ಟ್ ಆ ರಿವರ್ಸಲ್ ಬ್ರೇಕ್ ಡೌನ್ ಲೆವೆಲ್ವರೆಗೂ ಕೊಟ್ಟು ಅಲ್ಲಿಂದ ರಿವರ್ಸಲ್ನ ಕೊಡುವಂಥ ಸಾಧ್ಯತೆ ಇರುತ್ತೆ. ಹೀಗಾದಾಗ ಏನಾಗುತ್ತೆ, ಈ ರಿವರ್ಸಲ್ ರಿಟ್ರೇಸ್ಮೆಂಟ್ ಕ್ಯಾಂಡಲಲ್ಲಿ ಏನಾಗುತ್ತೆ, ಇಲ್ಲಿ ವಾಲ್ಯೂಮ್ ಕಡಿಮೆ ಇರುತ್ತೆ. ನಾವಿಲ್ಲಿ ನೋಡ್ಬೋದು ಒಂದು ಚಾರ್ಟನ್ನು, ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಸಪೋರ್ಟ್ ಲೆವೆಲ್ ಬ್ರೇಕ್ ಡೌನ್ ಆಗುತ್ತೆ, ಇಲ್ಲಿ ನಾವು ವಾಲ್ಯೂಮನ್ನು ನೋಡ್ಬೋದು, ಹ್ಯೂಜ್ ವಾಲ್ಯೂಮ್ ಇತ್ತು, ಬೇರೆ ವಾಲ್ಯೂಮ್ಗೆ ಕಂಪೇರ್ ಮಾಡಿದಾಗ ವಾಲ್ಯೂಮ್ ಜಾಸ್ತಿ ಇತ್ತು. ಸೊ ಬೇರೆ ವಾಲ್ಯೂಮ್ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬಿಲ್ಡಪ್ ಆಗ್ತಾಯಿತ್ತು, ಬಿಲ್ಡಪ್ ಆಗ್ತಾ ಇದ್ದಾಗಲೂ ಕೂಡ ವಾಲ್ಯೂಮ್ ಹ್ಯೂಜೇ ಇತ್ತು, ವಾಲ್ಯೂಮಲ್ಲಿ ಡ್ರೈ ಆಗಲಿಲ್ಲ. ಅದೇ ರೀತಿ ವಾಲ್ಯೂಮ್ ನಾವು ನೋಡ್ಬೋದು, ರೆಡ್ ವಾಲ್ಯೂಮ್ಗಳು ಜಾಸ್ತಿ ಇತ್ತು. ಯಾವಾಗಲೆಲ್ಲ ಒಂದು ರೆಡ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಆವಾಗ ರೆಡ್ ವಾಲ್ಯೂಮ್ ಜಾಸ್ತಿ ಇತ್ತು, ಗ್ರೀನ್ ಕ್ಯಾಂಡಲ್ಗಳು ತುಂಬ ಕಡಿಮೆ ಇತ್ತು. ಸೊ ಇದರ ಅರ್ಥ ಪ್ರೈಸ್ ಓಪನ್ ಆದ ನಂತರ ಒಂದಷ್ಟು ಡೌನ್ ಮೂವನ್ನೇ ಕೊಡ್ತಾ ಇತ್ತು ಅಂತ ಸಜೆಸ್ಟ್ ಮಾಡುತ್ತೆ. ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಪ್ರೈಸ್ ಓಪನ್ ಆಗುತ್ತೆ, ನೆಕ್ಸ್ಟ್ ಕ್ಲೋಸಿಂಗ್ ಆಗುವಾಗ ನೆಗೆಟಿವಲ್ಲಿ ಕ್ಲೋಸ್ ಆಗ್ತಾ ಇದೆ. ಸೊ ಹಾಗಾಗಿ ಪ್ರೈಸ್ ನೆಗೆಟಿವಲ್ಲೇ ಕ್ಲೋಸ್ ಮಾಡ್ತಾ ಇದೆ, ಹಾಗೆ ವಾಲ್ಯೂಮ್ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಸೆಲ್ಲರ್ಗಳು ಒಂದಷ್ಟು ಕಂಟ್ರೋಲನ್ನು ಹೊಂದಿದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಅದೇ ರೀತಿ ಪಾಸಿಟಿವ್ ಕ್ಯಾಂಡಲನ್ನು ನಾವು ನೋಡ್ಬೋದು, ಇಲ್ಲಿ ಒಂದು ರಿವರ್ಸಲ್ ಕ್ಯಾಂಡಲನ್ನು ಕೊಡುತ್ತೆ, ಬಟ್ ತುಂಬ ಏನು ವಾಲ್ಯೂಮ್ ಇರೋದಿಲ್ಲ. ನೆಗೆಟಿವ್ ವಾಲ್ಗೆ ಕಂಪೇರ್ ಮಾಡಿದಾಗ ಪಾಸಿಟಿವ್ ವಾಲ್ಯೂಮ್ ತುಂಬ ಏನು ಜಾಸ್ತಿ ಇರೋದಿಲ್ಲ, ಗ್ರೀನ್ ಕ್ಯಾಂಡಲ್ ಕಂಪೇರ್ ಮಾಡಿದಾಗ ರೆಡ್ ಕ್ಯಾಂಡಲ್ ವಾಲ್ಯೂಮ್ಗಳೇ ಜಾಸ್ತಿ ಇತ್ತು. ಹಾಗೆ ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಹ್ಯೂಜ್ ವಾಲ್ಯೂಮ್ ಮುಖಾಂತರ ಬ್ರೇಕ್ ಡೌನ್ ಆಗುತ್ತೆ, ವಾಲ್ಯೂಮ್ ಕೂಡ ಜಾಸ್ತಿ ಇತ್ತು. ಸೊ ಇದರ ಅರ್ಥ ಒಂದಷ್ಟು ಹೆವಿ ಸೆಲ್ಲಿಂಗ್ ಆಗಿದೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ಕೊಡುತ್ತೆ, ರಿಟ್ರೇಸ್ಮೆಂಟ್ ಕೊಟ್ಟಾಗ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಬ್ರೇಕ್ ಡೌನ್ ಆಗಿ ಪ್ರೈಸ್ 2 ದಿನ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ, 2 ಗ್ರೀನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಸೊ ರಿಟ್ರೇಸ್ಮೆಂಟ್ ಕೊಟ್ಟಾಗ ನಾವಿಲ್ಲಿ ಏನು ನೋಡ್ಬೋದು, ರಿಟ್ರೇಸ್ಮೆಂಟ್ ಕ್ಯಾಂಡಲ್ನ ವಾಲ್ಯೂಮ್ಗಳು ಯಾವ ರೀತಿ ಇದೆ. ಸೊ ರಿಟ್ರೇಸ್ಮೆಂಟ್ನ ಕ್ಯಾಂಡಲ್ನ ವಾಲ್ಯೂಮ್ಗಳು ತುಂಬ ಕಡಿಮೆ ಇದೆ ಕಂಪೇರ್ ಟು ಬ್ರೇಕ್ ಡೌನ್ ಕ್ಯಾಂಡಲ್. ಅದೇ ರೀತಿ ಬೇರೆ ಕ್ಯಾಂಡಲ್ಗೆ ಕಂಪೇರ್ ಮಾಡಿದಾಗ ರಿಟ್ರೇಸ್ಮೆಂಟಲ್ಲಿ ತುಂಬ ಕಡಿಮೆ ವಾಲ್ಯೂಮ್ ಬರ್ತಾ ಇದೆ. ಸೊ ಹಾಗಾಗಿ ಬೈಯರ್ಗಳು ಇಲ್ಲಿ ಸ್ಟ್ರೆಂತನ್ನು ಹೊಂದಿಲ್ಲ, ಪ್ರೈಸ್ ಓಪನ್ ಆಗುತ್ತೆ, ಪಾಸಿಟಿವಲ್ಲಿ ಕ್ಲೋಸ್ ಆಗುತ್ತೆ, ಬೈಯರ್ಗಳು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ, ಬಟ್ ಸ್ಟ್ರಾಂಗ್ ಬೈಯರ್ಗಳು ಅಲ್ಲ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ವಾಲ್ಯೂಮ್ ಕಡಿಮೆ ಇತ್ತು ಅಂತೇಳಿ ಅದು ಸ್ಟ್ರಾಂಗ್ ಬೈಯರ್ ಅಲ್ಲ ಅಂತ ಅಲ್ಲಿ ಸಜೆಷನ್ ಮಾಡುತ್ತೆ. ಇಲ್ಲೊಂದು ಬ್ರೇಕ್ಔಟನ್ನು ನಾವು ನೋಡ್ಬೋದು, ಒಂದು ಸ್ಟ್ರಾಂಗ್ ವಾಲ್ಯೂಮ್ ಮುಖಾಂತರ ಬ್ರೇಕ್ಔಟನ್ನು ಕೊಡುತ್ತೆ, ವಾಲ್ಯೂಮ್ ಸ್ಟ್ರಾಂಗ್ ಇತ್ತು. ನೆಕ್ಸ್ಟ್ ಇಲ್ಲೊಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ. ಸೊ ರಿಟ್ರೇಸ್ಮೆಂಟ್ ಕೊಟ್ಟಾಗ ನಾವಿಲ್ಲಿ ರೆಡ್ ಕ್ಯಾಂಡಲನ್ನು ನೋಡ್ಬೋದು, ತುಂಬ ಕಡಿಮೆ ವಾಲ್ಯೂಮ್ ಇತ್ತು. ಇಲ್ಲಿ ಎಲ್ಲ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಗೆ ರೀಚ್ ಆದಾಗಲೆಲ್ಲ ನಾವು ವಾಲ್ಯೂಮನ್ನು ನೋಡ್ಬೋದು, ಗ್ರೀನ್ ಕ್ಯಾಂಡಲ್ ವಾಲ್ಯೂಮ್ಗಳು ತುಂಬ ವಾಲ್ಯೂಮ್ ಇತ್ತು, ರೆಡ್ ತುಂಬ ಕಡಿಮೆ. ಡೌನ್ ಸೈಡ್ ಪುಷ್ ಮಾಡಿದ್ರು, ಪ್ರೈಸ್ ನೆಗೆಟಿವ್ ಕ್ಲೋಸ್ ಆದರೂ ಕೂಡ ಅಲ್ಲಿ ವಾಲ್ಯೂಮ್ ಇರಲಿಲ್ಲ. ನೆಕ್ಸ್ಟ್ ಬ್ರೇಕ್ಔಟ್ ಕ್ಯಾಂಡಲಲ್ಲಿ ನಾವು ವಾಲ್ಯೂಮನ್ನು ನೋಡ್ಬೋದು, ವಾಲ್ಯೂಮ್ ಜಾಸ್ತಿ ಇತ್ತು. ನೆಕ್ಸ್ಟ್ ರಿಟ್ರೇಸ್ಮೆಂಟ್ ಕ್ಯಾಂಡಲಲ್ಲಿ ತುಂಬ ಕಡಿಮೆ ವಾಲ್ಯೂಮ್ ಇತ್ತು. ನೆಕ್ಸ್ಟ್ ಅಗೇನ್ ಒಂದು ಪಾಸಿಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ಅದರ ವಾಲ್ಯೂಮ್ ಕೂಡ ತುಂಬಾ ಜಾಸ್ತಿ ಇತ್ತು. ಸೊ ಇದು ಏನನ್ನು ಹಿಂಟ್ ಮಾಡುತ್ತೆ, ಸೊ ಯಾವಾಗಲೆಲ್ಲ ಪ್ರೈಸ್ ಒಂದು ಪಾಸಿಟಿವ್ ಮೂವನ್ನು ಕೊಡ್ತಾ ಇದೆ, ಆಗ ವಾಲ್ಯೂಮ್ ಜಾಸ್ತಿ ಇದೆ, ಹೈ ಬೈಯರ್ ಪಾರ್ಟಿಸಿಪೇಷನ್ ಆಗ್ತಾ ಇದೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಈ ಬ್ರೇಕ್ಔಟ್ಗಳು ಸಕ್ಸಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಆ ಬ್ರೇಕ್ಔಟ್ಗಳು ಸಕ್ಸಸ್ ಆಗಲೇಬೇಕು ಅಂತಿಲ್ಲ,
ಕೆಲವೊಂದು ಬ್ರೇಕ್ಔಟ್ಗಳು ಫೇಲ್ ಆಗೇ ಆಗುತ್ತೆ. ಅದು ಫೇಲ್ ಆಗುತ್ತೆ ಇಲ್ವ ಅಂತ ನಮಗೆ ಮೊದಲೇ ಗೊತ್ತಾಗಲ್ಲ. ನಾವು ಈ ಒಂದಷ್ಟು ಮೆಥಡನ್ನು ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು, ಯಾವುದು ಬೆಟರ್ ಬ್ರೇಕ್ಔಟ್, ನಮಗೆ ಎಲ್ಲಿ ರಿಸ್ಕ್ ರಿವಾರ್ಡ್ ಬೆಟರ್ ಇದೆ ಅಂತ ಐಡೆಂಟಿಫೈ ಮಾಡಿಕೊಂಡು ಆಗ ನಾವು ಅಲ್ಲಿ ಟ್ರೇಡಿಂಗನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು ಹೊರತು ಬ್ರೇಕ್ಔಟ್ ಆಗುವ ಮುಂಚೆನೇ ಅಥವಾ ಬ್ರೇಕ್ಔಟ್ ಆದ ಕೂಡಲೇ ಆ ಬ್ರೇಕ್ಔಟ್ ಸಕ್ಸಸ್ ಆಗುತ್ತೆ ಫೇಲ್ ಆಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಇಲ್ಲೊಂದು ಬ್ರೇಕ್ಔಟನ್ನು ನಾವು ನೋಡ್ಬೋದು. ಎಲ್ಲವೂ ಚೆನ್ನಾಗಿತ್ತು, ಪ್ರೈಸ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬರುತ್ತೆ, ಕನ್ಸಾಲ್ಟೇಷನ್ ಮಾಡುತ್ತೆ, ಒಂದು ಬಿಲ್ಡಪ್ ಅನ್ನು ಕೊಡುತ್ತೆ, ನೆಕ್ಸ್ಟ್ ಒಂದು ಬ್ರೇಕ್ಔಟನ್ನು ಮಾಡುತ್ತೆ. ವಾಲ್ಯೂಮ್ ಕೂಡ ಚೆನ್ನಾಗಿತ್ತು ಬ್ರೇಕ್ಔಟ್ ಕ್ಯಾಂಡಲಲ್ಲಿ. ನೆಕ್ಸ್ಟ್ ಬ್ರೇಕ್ಔಟ್ ಆಗುತ್ತೆ, ನೆಕ್ಸ್ಟ್ ಒಂದು ರಿಟ್ರೇಸ್ಮೆಂಟನ್ನು ಕೊಡಲಿಕ್ಕೆ ಟ್ರೈ ಮಾಡುತ್ತೆ. ಇಲ್ಲಿ ವಾಲ್ಯೂಮ್ 2 ದಿನ ಕಡಿಮೆ ಇತ್ತು. ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಮುಖಾಂತರ ಬ್ರೇಕ್ ಡೌನನ್ನು ಮಾಡುತ್ತೆ. ಬ್ರೇಕ್ಔಟ್ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗೋದಿಲ್ಲ. ಸೊ ಈ ಲೆವೆಲಲ್ಲಿ ಬ್ರೇಕ್ಔಟ್ ಚೆನ್ನಾಗಿದೆ ಅಂತ ನಾವು ಎಂಟರ್ ಆದರೆ, ಬ್ರೇಕ್ಔಟ್ ಆಗಿದೆ ಅಂತ ಎಂಟರ್ ಆದರೆ ಸೊ ಫೈನ್ ಎಂಟರ್ ಆಗ್ಬೋದು. ಬಟ್ ಇಲ್ಲಿ ಈ ಸ್ಟಾಕ್ ಡೌನ್ ಬಂದು ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡೋದು. ಸೊ ಹಾಗಾಗಿ ಎಲ್ಲ ಬ್ರೇಕ್ಔಟ್ಗಳು ಸಕ್ಸಸ್ ಆಗುತ್ತೆ ಅಂತಿಲ್ಲ. ನಾವು ಎಲ್ಲ ಮೆಥಡನ್ನು ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡಿಕೊಂಡ್ರು ಕೂಡ ಆ ಬ್ರೇಕ್ಔಟ್ಗಳು ಸಕ್ಸಸ್ ಆಗಲೇಬೇಕು ಅಂತಿಲ್ಲ. ಸೊ ಒಂದಷ್ಟು ಬ್ಲೈಂಡ್ ಆಗಿ ಮಾಡೋದಕ್ಕಿಂತ ಒಂದಷ್ಟು ನಾನು ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದಂಥ ಮೆಥಡ್ಗಳು ಅಂತ ಹೇಳಿದರೆ ಬಿಲ್ಡಪ್, ಅದೇ ರೀತಿ ಪ್ರೈಸ್ ಆ್ಯಕ್ಷನ್, ಪ್ರೈಸ್ನ ಸ್ಟ್ರಕ್ಚರ್, ವಾಲ್ಯೂಮ್, ಯಾವ ರೀತಿ ಪ್ರೈಸ್ ಮೂವನ್ನ ಕೊಡ್ತಾ ಇದೆ ಅಂತ ನೋಡಿಕೊಂಡು ಐಡೆಂಟಿಫೈ ಮಾಡೋದು ಬೆಟರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ನೀವು ನೋಡಬೇಕಾದಂಥದ್ದು ಪ್ರೈಸ್ ರೆಸಿಸ್ಟೆನ್ಸ್ ಆಗಿ ಸಪೋರ್ಟ್ ಲೆವೆಲ್ಗೆ ಯಾವ ರೀತಿ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ ಅಂತ. ಸೊ ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ರೆಸಿಸ್ಟೆನ್ಸನ್ನು ಬ್ರೇಕ್ಔಟ್ ಮಾಡ್ತು, ಅದೇ ರೀತಿ ಸಪೋರ್ಟನ್ನು ಬ್ರೇಕ್ ಡೌನ್ ಮಾಡ್ತು ಅಂತೇಳಿ ಮೇ ಬಿ ಅಲ್ಲಿ ಆ ಬ್ರೇಕ್ಔಟ್ ಫೇಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಾವಿಲ್ಲೊಂದು ಚಾರ್ಟನ್ನು ನೋಡ್ಬೋದು. ಸೊ ಇಲ್ಲಿ ಒಮ್ಮೆ ರೆಸಿಸ್ಟೆನ್ಸನ್ನು ತಗೊಳುತ್ತೆ, ಈ ಹಿಂದೆ ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್ ಇತ್ತಿದ್ದು. ಸೊ ರೆಸಿಸ್ಟೆನ್ಸ್ ತಗೊಳುತ್ತೆ, ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಮೂವನ್ನ ಕೊಡುತ್ತೆ, ಎಕ್ಸಾಕ್ಟ್ಲಿ ಈ ಹತ್ರ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಶಾರ್ಪ್ ಡೌನ್ ಮೂವನ್ನ ಕೊಡುತ್ತೆ. ಶಾರ್ಪ್ ಡೌನ್ ಮೂವನ್ನ ಕೊಟ್ಕೊಂಡು ಈ ಝೋನ್ ಹತ್ರ ಒಂದು ಫ್ರೆಶ್ ಸಪೋರ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಶಾರ್ಪ್ ರಿವರ್ಸಲನ್ನು ಕೊಡುತ್ತೆ. ಇಲ್ಲಿ ನಾವು ನೋಡ್ಬೋದು ಸ್ಟ್ರಾಂಗ್ ಬ್ರೇಕ್ಔಟನ್ನು ಕೊಡುತ್ತೆ, ವಾಲ್ಯೂಮ್ ಕೂಡ ಜಾಸ್ತಿ ಇದೆ, ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡ್ಕೊಂಡು ಒಂದು ಬ್ರೇಕ್ಔಟನ್ನು ಕೊಡುತ್ತೆ. ಬ್ರೇಕ್ಔಟ್ನ ಕ್ಯಾಂಡಲ್ ವಾಲ್ಯೂಮ್ ಕೂಡ ಹ್ಯೂಜ್ ಆಗಿದೆ. ಸೊ ನಾವೇನು ಥಿಂಕ್ ಮಾಡ್ತೀವಿ ಇದೊಂದು ಗುಡ್ ಬ್ರೇಕ್ಔಟ್ ಅಂತ. ಬಟ್ ಇಲ್ಲಿ ಈ ಬ್ರೇಕ್ಔಟ್ ಫೇಲ್ ಆಗುತ್ತೆ. ಯಾಕೆ? ಇಲ್ಲಿ ಬ್ರೇಕ್ಔಟನ್ನು ಕೊಡುತ್ತೆ, ಇಲ್ಲಿ ಹೋಲ್ಡ್ ಆಗುತ್ತೆ ಪ್ರೈಸ್, ಒಂದು ಫಾಲೋ ಅಪ್ ಮೂವ್ ಬರೋದಿಲ್ಲ. ಸೊ ಈ ಬ್ರೇಕ್ಔಟ್ ಕ್ಯಾಂಡಲ್ ತುಂಬ ಶಾರ್ಪ್ ಇತ್ತು. ಇದಕ್ಕೆ ಕಂಪೇರ್ ಮಾಡಿದಾಗ ಬ್ರೇಕ್ಔಟ್ ಆದ ನಂತರ ಕ್ಯಾಂಡಲ್ಗಳನ್ನು ನಾವು ನೋಡ್ಬೋದು ಫಾಲೋ ಅಪ್ ಮೂವ್ ಬರೋದಿಲ್ಲ, ಒಂದಷ್ಟು ರೆಡ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟನ್ನು ಕೊಟ್ಕೊಂಡು ಅಪ್ ಮೂವನ್ನ ಕೊಡುತ್ತೆ. ಬಟ್ ಬ್ರೇಕ್ಔಟ್ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗುತ್ತೆ, ಇಲ್ಲಿ ಬ್ರೇಕ್ಔಟ್ ಫೇಲ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಕೇಳಿದರೆ ಇಲ್ಲಿ ನಾವು ನೋಡ್ಬೋದು ಒಂದನ್ನು ಅಬ್ಸರ್ವ್ ಮಾಡ್ಬೋದು, ಶಾರ್ಪ್ ಡೌನ್ ಮೂವನ್ನ ಕೊಡುತ್ತೆ, ನೆಕ್ಸ್ಟ್ ಬ್ರೇಕ್ಔಟ್ ಆಗುವ ಒಂದು ಶಾರ್ಪ್ ಅಪ್ ಮೂವನ್ನ ಕೊಡ್ತಾ ಇತ್ತು. ಸೊ ಸ್ಟ್ರೈಟ್ ಲೈನಲ್ಲಿ ಒಂದು ಮೂವನ್ನು ಕೊಟ್ಕೊಂಡು ಬ್ರೇಕ್ಔಟನ್ನು ಮಾಡುತ್ತೆ. ಹೀಗಾದಾಗ ಏನಾಗುತ್ತೆ, ಪ್ರೈಸ್ ಆಲ್ರೆಡಿ ತುಂಬ ದೂರದಿಂದ ಟ್ರಾವೆಲನ್ನು ಮಾಡ್ಕೊಂಡು ಬಂದಿದೆ. ಸೊ ಇಲ್ಲಿಂದ ಬೈಯರ್ಗಳು ಆ್ಯಕ್ಟಿವೇಟ್ ಆಗಿದ್ದಾರೆ, ಪ್ರೈಸನ್ನು ಹೈಯರ್ ಸೈಡ್ಗೆ ಪುಷ್ ಮಾಡ್ತಾ ಹೋಗ್ತಾ ಇದ್ದಾರೆ, ಸೆಲ್ಲರ್ಗಳು ಇಲ್ಲ ಇಲ್ಲಿ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಬೈಯರ್ಗಳೇ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಸೊ ಬೈಯರ್ಗಳು ಈ ರೀತಿ ತುಂಬ ದಿನದಿಂದ ಈ ರೀತಿ ಒನ್ ಸೈಡ್ ಪುಷ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬೈಯರ್ಗಳು ಯಾವುದೊಂದು ಟೈಮಲ್ಲಿ ಎಕ್ಸಾಸ್ಟ್ ಆಗ್ತಾರೆ, ಅವರು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡೋದು ಸ್ಟಾಪ್ ಆಗುತ್ತೆ, ಸೆಲ್ಲರ್ಗಳು ಕಂಟ್ರೋಲ್ ತಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂತೇಳಿದ್ರೆ ಆಲ್ರೆಡಿ ಬೈಯರ್ ತುಂಬ ದೂರದಿಂದ ಪ್ರೈಸನ್ನು ಅಪ್ ಸೈಡ್ಗೆ ಪುಷ್ ಮಾಡಿದ್ದಾರೆ, ಇಷ್ಟು ದೊಡ್ಡ ಮೂವ್ ಅಪ್ ಸೈಡ್ ಕೊಟ್ಟಿರುತ್ತೆ. ಸೊ ಹಾಗಾಗಿ ಈ ರೀತಿ ದೊಡ್ಡ ಮೂವ್ ಕೊಟ್ಟು ಬ್ರೇಕ್ಔಟನ್ನು ಕೊಟ್ಟಾಗ ಮೇ ಬಿ ಅಲ್ಲೊಂದು ಪಾಸ್ ಬರುವಂಥ ಸಾಧ್ಯತೆ ಇರುತ್ತೆ, ಅಥವಾ ಒಂದಷ್ಟು ರಿಟ್ರೇಸ್ಮೆಂಟ್ ಬಂದು ಅಗೇನ್ ಒಂದು ಮೂವ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಒಂದು ಸ್ಟ್ರೈಟ್ ಲೈನಲ್ಲಿ ಪ್ರೈಸ್ ಒಂದು ಮೂವನ್ನು ಕೊಟ್ಕೊಂಡು ಬ್ರೇಕ್ಔಟನ್ನು ಕೊಡ್ತು ಅಂತೇಳಿ, ಅಥವಾ ಒಂದು ಸ್ಟ್ರಾಂಗ್ ಮೂವನ್ನು ಕಂಟಿನ್ಯೂಸ್ ಆಗಿ ಡೌನ್ ಮೂವನ್ನು ಕೊಟ್ಕೊಂಡು ಒಂದು ಲೆವೆಲನ್ನು ಬ್ರೇಕ್ ಡೌನ್ ಮಾಡ್ತು ಅಂತೇಳಿ ಮೇ ಬಿ ನೆಕ್ಸ್ಟ್ ಒಂದು ರಿಟ್ರೇಸ್ಮೆಂಟ್ ಬಂದ ನಂತರ ಅದು ಕಂಟಿನ್ಯೂ ಆಗ್ಬೋದು, ಅಥವಾ ಆ ಬ್ರೇಕ್ಔಟ್ ಬ್ರೇಕ್ ಡೌನ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂತೇಳಿ ಸೆಲ್ಲರ್ಗಳು ತುಂಬ ದಿನದಿಂದ ಪ್ರೈಸನ್ನು ಡೌನ್ ಸೈಡ್ ಒನ್ ಸೈಡ್ ಪುಷ್ ಮಾಡ್ತಿದ್ದಾರೆ, ಬಟ್ ಯಾವುದೇ ರಿಟ್ರೇಸ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸೆಲ್ಲರ್ಗಳು ತಮ್ಮ ಪವರನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮೇ ಬಿ ಆ ಬ್ರೇಕ್ಔಟ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಟ್ರೈಟ್ ಲೈನಲ್ಲಿ ಬಂದು ಬ್ರೇಕ್ಔಟ್ ಆದರೆ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು. ಸೊ ಎಲ್ಲ ಸಲ ಈ ರೀತಿ ಆಗುತ್ತೆ ಅಂತಲ್ಲ, ಸ್ಟ್ರೈಟ್ ಲೈನಲ್ಲಿ ಒಂದು ಬ್ರೇಕ್ಔಟನ್ನು ಮಾಡಿದ ಕೂಡಲೇ ಆ ಬ್ರೇಕ್ಔಟ್ ಫೇಲ್ ಆಗುತ್ತೆ ಅಂತಲ್ಲ, ಬಟ್ ಫೇಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ರೀತಿಯ ಬ್ರೇಕ್ಔಟ್ಗಳನ್ನು ನೀವು ಅವಾಯ್ಡ್ ಮಾಡ್ಬೋದು. ಸೊ ನೀವೊಂದು ಸ್ಪೆಸಿಫಿಕ್ ರೂಲ್ಸನ್ನು ಫಾರ್ಮ್ ಮಾಡ್ಕೊಳ್ಬೋದು, ಈ ರೀತಿಯ ಬ್ರೇಕ್ಔಟನ್ನು ಮಾತ್ರ ನಾನು ಟ್ರೇಡ್ ಮಾಡ್ತೀನಿ ಅಂತ. ನಾನು ಈಗ ಹೇಳಿದ ಮೆಥಡ್ಗಳನ್ನು ಯೂಸ್ ಮಾಡಿಕೊಂಡು ಬಿಲ್ಡಪ್ ಇರ್ಬೋದು, ಪ್ರೈಸ್ ಸ್ಟ್ರಕ್ಚರ್ ಇರ್ಬೋದು, ಪ್ರೈಸ್ ಆ್ಯಕ್ಷನ್ ಇರ್ಬೋದು, ಕ್ಯಾಂಡಲ್ ಇರ್ಬೋದು, ಅದೇ ರೀತಿ ವಾಲ್ಯೂಮನ್ನು ಅನಲೈಸ್ ಮಾಡಿಕೊಂಡು ಇದು ನನಗೆ ಪರ್ಫೆಕ್ಟಾಗಿ ಇತ್ತು ಅಂತೇಳಿ ಮಾತ್ರ ನಾನು ಈ ರೀತಿಯ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನನ್ನು ಟ್ರೇಡ್ ಮಾಡ್ತೀನಿ ಅಂತ ಒಂದು ರೂಲ್ಸನ್ನು ಫಾಲೋ ಮಾಡ್ಕೊಳ್ಬೋದು. ಎಲ್ಲ ಬ್ರೇಕ್ಔಟನ್ನು ಫಾಲೋ ಮಾಡಬೇಕು ಅಂತ ಇಲ್ಲ. ಸೊ ಈ ರೀತಿ ರೂಲ್ಸನ್ನು ಫಾಲೋ ಮಾಡಿಕೊಂಡು ಟ್ರೇಡ್ ಮಾಡಿದಾಗ ಅಲ್ಲಿ ನಮಗೆ ರಿಸ್ಕ್ ರಿವಾರ್ಡ್ ಫೇವರೇಬಲ್ ಇರುತ್ತೆ. ಈ ರೀತಿ ರೂಲ್ಸನ್ನು ಫಾಲೋ ಮಾಡಿಕೊಂಡು ಬ್ರೇಕ್ಔಟನ್ನು ಟ್ರೇಡ್ ಮಾಡಿದ್ರು ಕೂಡ ಕೆಲವು ಬ್ರೇಕ್ಔಟ್ಗಳು ಫೇಲ್ಯೂರ್ ಆಗೇ ಆಗುತ್ತೆ. ನೆಕ್ಸ್ಟ್ ಇನ್ನೊಂದಿಷ್ಟು ಬರುವಂಥದ್ದು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅದು ಬರುತ್ತೆ. ಸೊ ಹಾಗಾಗಿ ನಾವೊಂದಷ್ಟು ಬ್ರೇಕ್ಔಟನ್ನು ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ಯಾವ ರೀತಿ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆಗುತ್ತೆ ಅಂತ. ನೆಕ್ಸ್ಟ್ ಚಾರ್ಟ್ ಪ್ಯಾಟರ್ನ್ಗಳು, ಅದೇ ರೀತಿ ಕ್ಯಾಂಡಲಿಸ್ಟಿಕ್ ಬಗ್ಗೆ ವಿಡಿಯೋಗಳು ಕಂಪ್ಲೀಟ್ ಆದ ನಂತರ ಯಾವ ರೀತಿ ಈ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನನ್ನು ಟ್ರೇಡ್ ಮಾಡೋದು ಅನ್ನೋದನ್ನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ನೋಡೋಣ. ಯಾವ ರೀತಿ ಟಾರ್ಗೆಟನ್ನು ಇಟ್ಕೊಳ್ಬೇಕು, ಯಾವ ರೀತಿ ಸ್ಟಾಪ್ ಲಾಸನ್ನು ಇಟ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಬ್ರೇಕ್ಔಟ್ ಅಂದರೆ ಏನು, ಬ್ರೇಕ್ ಡೌನ್ ಅಂದರೆ ಏನು, ಆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು, ಫಾಲ್ಸ್ ಬ್ರೇಕ್ಔಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಏನಾದರೂ ಮೆಥಡ್ ಇದೆಯಾ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೋದು. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.